ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನೀವು ಕಾಮರ್ಸ್ ಲೆಕ್ಚರರ್, ವಾಣಿಜ್ಯ ಉಪನ್ಯಾಸಕರು ಆಗಬೇಕಿದ್ರೆ ಯಾವುದೇ ಒಂದು ಪ್ರೈವೇಟ್ ಕಾಲೇಜಲ್ಲಿ ಇಂಟರ್ವ್ಯೂ ಪ್ರಾಸೆಸ್ ಯಾವ ರೀತಿ ಇರುತ್ತೆ, ಸೊ ಇಂಟರ್ವ್ಯೂನ ಪ್ರಕ್ರಿಯೆ ಹೇಗಿರುತ್ತೆ ಅದರ ಬಗ್ಗೆ ನಾನು ನನ್ನ ಅನುಭವದಿಂದ ಹೇಳ್ತೇನೆ ಈ ವಿಡಿಯೋವನ್ನ. ಕೆಲವೊಂದು ಇಂಟರ್ವ್ಯೂಸ್ ಗಳನ್ನ ನಾನು ಅಟೆಂಡ್ ಆಗಿದ್ದೇನೆ, ಸೊ ಹಾಗಾಗಿ ನನ್ನ ಇಂಟರ್ವ್ಯೂಗಳು ಹೇಗಿತ್ತು ಅದರ ಬಗ್ಗೆ ಹೇಳ್ತೇನೆ. ಅದೇ ರೀತಿ ನಮ್ಮ ಕಾಲೇಜ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಂತಹ ಕಾಲೇಜಿನಲ್ಲಿ ಒಂದೆರಡು ಇಂಟರ್ವ್ಯೂಗಳಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಅಂದ್ರೆ ಇಂಟರ್ವ್ಯೂ ಪ್ರಾಸೆಸ್ ಅಲ್ಲಿ ಐ ವಾಸ್ ಆಲ್ಸೋ ಅ ಪಾರ್ಟ್ ಆಫ್ ದಟ್ ಇಂಟರ್ವ್ಯೂ ಪ್ರಾಸೆಸ್. ಸೊ ಅವಾಗ ಅವರು ಯಾವ ರೀತಿ ಇಂಟರ್ವ್ಯೂ ಅನ್ನ ತಗೊಳ್ತಾ ಇದ್ರು ಅದರ ಬಗ್ಗೆ ಕೂಡ ನಾನು ಕಂಬೈನ್ ಮಾಡಿಕೊಂಡು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಓಕೆ, ಸೊ ಲಾಟ್ ಆಫ್ ಯು ವೇರ್ ಆಸ್ಕಿಂಗ್ ಮೀ ಅಬೌಟ್ ದಿಸ್ ಇಂಟರ್ವ್ಯೂ ಪ್ರಾಸೆಸ್. ಸೊ ತುಂಬಾ ಜನರು ಕಾಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ, ಮ್ಯಾಮ್ ಲೆಕ್ಚರರ್ ಇಂಟರ್ವ್ಯೂ ಹೇಗಿರುತ್ತೆ, ಕಾಮರ್ಸ್ ಲೆಕ್ಚರರ್ ಇಂಟರ್ವ್ಯೂ ನಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಯಾವುದೆಲ್ಲ, ಏನ್ ಕ್ವೆಶನ್ಸ್ ಕೇಳ್ತಾರೆ, ಎಷ್ಟು ರೌಂಡ್ ಇರುತ್ತೆ ಅಂತೆಲ್ಲ ಕೇಳಿದ್ರು. ಅಂಡ್ ಡೆಮೋ ಕ್ಲಾಸ್ ಅಂತ ಹೇಳಿದ್ರೆ ಏನು. ಸೊ ಐ ಬಿ ಬ್ರೀಫಿಂಗ್ ಯು ಅಬೌಟ್ ಎವ್ರಿಥಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಇನ್ನು ಕಾಮರ್ಸ್ ಲೆಕ್ಚರರ್ ಆಗಬೇಕಿದ್ರೆ ಯಾವ್ದೆಲ್ಲ ಕ್ವಾಲಿಫಿಕೇಶನ್ಸ್ ನಿಮಗೆ ಇರಬೇಕು, ಅರ್ಹತೆ ಏನು, ವಿದ್ಯಾರ್ಹತೆ ಏನು, ಅಡಿಷನಲ್ ಕ್ವಾಲಿಫಿಕೇಶನ್ಸ್ ಯಾವ್ದಿರಬೇಕು ಅದರ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಹಾಕಿದ್ದೇನೆ ನಾನು. ಫಾರ್ ಬಿಕಮಿಂಗ್ ಅ PUC ಲೆಕ್ಚರರ್ ಕೂಡ ಹೇಳಿದ್ದೇನೆ ಅದರಲ್ಲಿ, ಆಸ್ ವೆಲ್ ಆಸ್ ಡಿಗ್ರಿ ಕಾಲೇಜ್ಗಳಲ್ಲಿ, ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ನೀವು ಉಪನ್ಯಾಸಕರಾಗಿ ಸೇರ್ಬೇಕಿದ್ರೆ ಅಲ್ಲಿ ನಿಮ್ಗೆ ಯಾವ ಕ್ವಾಲಿಫಿಕೇಶನ್ ಬೇಕು ಎರಡನ್ನ ಕೂಡ ಕ್ಲಿಯರ್ ಡಿಸ್ಟಿಂಕ್ಷನ್ ಮಾಡಿ ನಾನು ಹೇಳಿದ್ದೇನೆ ಆ ವಿಡಿಯೋದಲ್ಲಿ. ಸೊ ಇಫ್ ಯು ಹ್ಯಾವನ್ ಸೀನ್ ದಟ್ ವಿಡಿಯೋ, ಐ ಲಿಂಕಿಂಗ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್, ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ದಟ್ ವಿಡಿಯೋ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದ ಇಂಟರ್ವ್ಯೂ ಪ್ರಾಸೆಸ್ ನಾವು. ಸೊ ಇಂಟರ್ವ್ಯೂ ಹೇಗಿರುತ್ತೆ, ನಾನು ಅಟೆಂಡ್ ಆಗಿರುವಂತದ್ದು ಕಾಮರ್ಸ್ ಸಬ್ಜೆಕ್ಟ್ ನ ಇಂಟರ್ವ್ಯೂಗೆ, ಬಟ್ ಇದೆಲ್ಲ ಸಬ್ಜೆಕ್ಟಿಗೂ ಕೂಡ ಅನ್ವಯ ಆಗುತ್ತೆ. ಓಕೆ, ಸೊ according to my experience, I am going to tell you what is the process. ನಾವು ಫಸ್ಟ್ ಆಫ್ ಆಲ್ ನೀವು ಅಪ್ಲೈ ಮಾಡ್ತೀರಾ, ಯಾವುದೇ ಒಂದು ಕಾಲೇಜಿನವರು ವೇಕೆನ್ಸಿ ಇದೆ ಅಂತ ಹೇಳಿದಾಗ ಅದು ಅವರು ಪೇಪರ್ ಗಳಲ್ಲಿ ಆಡ್ಸ್ ಮುಖಾಂತರ ಹೇಳ್ಬಹುದು, ಅಥವಾ ನೀವು ಯಾರ್ದಾದ್ರೂ ರೆಫರೆನ್ಸ್ ಥ್ರೂ ಹೋಗಬಹುದು ಆ ಕಾಲೇಜ್ಗೆ. ಸೊ ಇಫ್ ಯು ಆರ್ ಲುಕಿಂಗ್ ಅಟ್ ದ ಅಡ್ವರ್ಟೈಸ್ಮೆಂಟ್ ದಟ್ ಇಸ್ ಗಿವನ್ ಇನ್ ದ ನ್ಯೂಸ್ ಪೇಪರ್, ಅಲ್ಲಿ ಮೇಲ್ ಕೊಟ್ಟಿರ್ತಾರೆ, ಇಮೇಲ್ ಐಡಿಯನ್ನ ಕೊಟ್ಟಿರ್ತಾರೆ, ಅಥವಾ ನೀವಾಗಿ ಖುದ್ದಾಗಿ ನೀವು ಬಂದು ನಿಮ್ಮ ರೆಸ್ಯೂಮೆಯನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಸೊ ಡಿಪೆಂಡಿಂಗ್ ಆನ್ ವಾಟ್ ಇಸ್ ದೇರ್ ರಿಕ್ವೈರ್ಮೆಂಟ್, ಇಫ್ ದೇ ಹ್ಯಾವ್ ಆಸ್ಕ್ಡ್ ಟು ಮೇಲ್, ಯು ವಿಲ್ ಮೇಲ್, ಆರ್ ಇಟ್ ಇಸ್ ಆಸ್ಕ್ಡ್ ಟು ಗಿವ್ ಪರ್ಸನಲಿ, ದೆನ್ ಯು ವಿಲ್ ಪರ್ಸನಲಿ ಗೋ ಅಂಡ್ ಗಿವ್ ಟು ದ ಕಾಲೇಜ್. ಸೊ ರಿಟನ್ ಅಪ್ಲಿಕೇಶನ್, ಹ್ಯಾಂಡ್ ರಿಟನ್ ಅಪ್ಲಿಕೇಶನ್ ಅನ್ನು ಯಾವತ್ತಿದ್ರು ಕಾಲೇಜಸ್ ಗಳು ಪ್ರಿಫರ್ ಮಾಡ್ತಾರೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದ ಲೆಕ್ಚರರ್ ಆರ್ ಟೀಚರ್ ಜಾಬ್ಸ್. ಓಕೆ, ಸೊ ಹ್ಯಾಂಡ್ ರಿಟನ್ ಅಪ್ಲಿಕೇಶನ್ ಅನ್ನ ನೀಟಾಗಿ ಒಂದು ಅಪ್ಲಿಕೇಶನ್ ಬರೆದು ಅಲಾಂಗ್ ವಿತ್ ದಟ್ ನೀವು ರೆಸ್ಯೂಮೆಯನ್ನ ಅಟ್ಯಾಚ್ ಮಾಡಿ ಅದನ್ನ ಆಫೀಸಿಗೆ ಹೋಗಿ ಕೊಡ್ತಕ್ಕಂಥದ್ದು. ಅಥವಾ ಮೇಲ್ ಮಾಡಬೇಕು ಅಂತ ಹೇಳಿದ್ರೆ ಇನ್ ದ ಸಬ್ಜೆಕ್ಟ್ ಯು ವಿಲ್ ರೈಟ್ ದ ಅಪ್ಲಿಕೇಶನ್, ರೆಸ್ಪೆಕ್ಟೆಡ್ ಮ್ಯಾಮ್ ಆರ್ ಸರ್, ದೆನ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪೋಸ್ಟ್ ಅಂತ ಹೇಳ್ಕೊಂಡು ಅದು ಒಂದು ಟೆಕ್ಸ್ಟ್ ಬರೆದು ಯು ವಿಲ್ ಅಟ್ಯಾಚ್ ಯುವರ್ ರೆಸ್ಯೂಮೆ ಅಂಡ್ ಯು ವಿಲ್ ಸೆಂಡ್ ಇಟ್. ಸೊ ಇಲ್ಲಿವರೆಗೆ ಎಲ್ರಿಗೂ ಗೊತ್ತಿದೆ, ಇದು ನಾರ್ಮಲ್ ಪ್ರಕ್ರಿಯೆ, ದಿಸ್ ಇಸ್ ಅ ನಾರ್ಮಲ್ ಪ್ರಾಸೆಸ್. ಆಫ್ಟರ್ ದಟ್ ಅವರು ಬಂದಂತ ರೆಸ್ಯೂಮೆಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ ನಂತರ ಎಷ್ಟು ಪೋಸ್ಟ್ ಇದೆ ಅದರ ಮೇಲೆ ಅವರು ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ಸೊ whenever you attend a lecturer interview or a teacher interview, first of all be thorough with the subject. ನಿಮ್ಮ ಸಬ್ಜೆಕ್ಟ್ ಯಾವ್ದಿದೆ ಆ ಸಬ್ಜೆಕ್ಟಿನ ಥರೋ ಕಂಪ್ಲೀಟ್ ನಾಲೆಜ್ ನಿಮಗೆ ಇದ್ರೆ ಒಳ್ಳೇದು. ಇಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಯು. ಓಕೆ, ಸಪೋಸ್ ಈಗ ಕಾಮರ್ಸ್ ಅಂತ ಹೇಳಿದ್ರೆ ಕಾಮರ್ಸ್ ಅಲ್ಲಿ ಅಕೌಂಟೆನ್ಸಿ ಬರುತ್ತೆ, ಬಿಸಿನೆಸ್ ಸ್ಟಡೀಸ್ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಓಕೆ, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟಾಪಿಕ್ಸ್ ಇರುತ್ತೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ಕಾಮರ್ಸ್. ನೀವು ಈಗ PUC ಲೆಕ್ಚರರ್ ಇಂಟರ್ವ್ಯೂಗೆ ಹೋಗೋದಿದ್ರೆ ಅಕೌಂಟೆನ್ಸಿ ಬೇಸ್ ಮಸ್ಟ್ ಇರಬೇಕು. ಅಂದ್ರೆ ಬೇಸಿಕ್ಸ್ ಆಫ್ ಅಕೌಂಟೆನ್ಸಿ ಇದೆಯಲ್ವಾ, ಅಕೌಂಟಿಂಗ್ ಕನ್ವೆನ್ಷನ್ಸ್, ಅಕೌಂಟಿಂಗ್ ಕಾನ್ಸೆಪ್ಟ್ಸ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇರಬಹುದು, ಡಿಪ್ರಿಸಿಯೇಷನ್ ಇರಬಹುದು. ಸೊ ಲೈಕ್ ವಾಟ್ ಇಸ್ ವಿಂಡೋ ಡ್ರೆಸ್ಸಿಂಗ್. So these are certain main terms which you should be knowing. Okay, basic terms ಅನ್ನ ಆದಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ, strengthen your basics. ದೆನ್ ಇಕನಾಮಿಕ್ಸ್ ನದ್ದು ಕೂಡ ಹಾಗೆ ಬೇಸಿಕ್ಸ್ ಅನ್ನ ತುಂಬಾ ನೀಟಾಗಿ ಕಲ್ತ್ಕೊಳ್ಳಿ. ಇಫ್ ದ ಇಂಟರ್ವ್ಯೂವರ್ ಆಸ್ಕ್ಸ್ ಯು ಎನಿ ಕ್ವೆಶ್ಚನ್ ಆನ್ ದೋಸ್ ಬೇಸಿಕ್ಸ್, ಯು ಶುಡ್ ಬಿ ಏಬಲ್ ಟು ಇಲಾಬರೇಟೆಡ್, ತುಂಬಾ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡುವಾಗೆ ನೀವಿರಬೇಕು. ಓಕೆ, ಸೊ ಬೇಸಿಕ್ಸ್ ಮೇಲೆ ತುಂಬಾ ಫೋಕಸ್ ಮಾಡಿ ಅಂತ ಹೇಳ್ತೇನೆ, ಎಸ್ಪೆಷಲಿ ವೆನ್ ಯು ಗೋ ಫಾರ್ ದ PU ಲೆವೆಲ್ ಇಂಟರ್ವ್ಯೂ. ಓಕೆ, PU ಲೆಕ್ಚರರ್ ಇಂಟರ್ವ್ಯೂ ಅಟೆಂಡ್ ಆಗುವಾಗ ಬೇಸಿಕ್ಸ್ ಅನ್ನ ತುಂಬಾ ಸ್ಟ್ರಾಂಗ್ ಮಾಡಿಟ್ಕೊಳ್ಳಿ. ಅದೇ ರೀತಿ ನೀವು ಡಿಗ್ರಿ ಕಾಲೇಜಿಗೆ ಇಂಟರ್ವ್ಯೂಗೆ ಕೊಡೋದಿದ್ರು ಕೂಡ ಬೇಸಿಕ್ಸ್ ಸ್ಟ್ರಾಂಗ್ ಆಗಿರಬೇಕು, ಬಟ್ ಒಂದ್ ಸ್ವಲ್ಪ ಅಡ್ವಾನ್ಸ್ಡ್ ಟಾಪಿಕ್ಸ್ ಅನ್ನು ಕೂಡ ಕಲ್ತ್ಕೊಂಡು ಹೋಗೋದು ಉತ್ತಮ. ಮೇನ್ ಟಾಪಿಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ದೇರ್ ಇಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕಾಸ್ಟ್ ಅಕೌಂಟಿಂಗ್. ಸೊ ಆ ಟಾಪಿಕ್ ನಲ್ಲಿ ಬರುವಂತಹ ಟರ್ಮ್ಸ್ ಗಳನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡು ಹೋಗಿ. ಸೊ ದಟ್ ವೆನ್ ದ ಇಂಟರ್ವ್ಯೂವರ್ ಇಸ್ ಆಸ್ಕಿಂಗ್ ಯು ದ ಕ್ವೆಶ್ಚನ್, ಇಟ್ ಶುಡ್ ನಾಟ್ ಬಿ ಲೈಕ್ ಓ ಈ ಟರ್ಮ್ ಅನ್ನ ನಾನು ಕೇಳಲೇ ಇಲ್ಲ, ಆ ತರ ಅನಿಸಬಾರ್ದು. ಯು ಶುಡ್ ಬಿ ಅವೇರ್ ಆಫ್ ಆಲ್ ದ ಟರ್ಮ್ಸ್. ಅಟ್ ಲೀಸ್ಟ್ ಇಫ್ ದ ಇಂಟರ್ವ್ಯೂವರ್ ಆಸ್ಕ್ಸ್ ಯು ದಟ್ tell me something about LIFO or tell me something about FIFO. What are those? Cost and management accounting ನಲ್ಲಿ ಬರುವಂತಹ ಟಾಪಿಕ್ಸ್ ಇವೆಲ್ಲ ಅಲ್ವಾ, ಲಾಸ್ಟ್ ಇನ್ ಫಸ್ಟ್ ಔಟ್ ಫಸ್ಟ್ ಇನ್
ಫಸ್ಟ್ ಔಟ್ ಅಂತ. ಸೊ ಅಟ್ ಲೀಸ್ಟ್ ಯು ಶುಡ್ ಬಿ ಏಬಲ್ ಟು ರಿಮೆಂಬರ್ ದಟ್ ಇಟ್ ಈಸ್ ರಿಲೇಟೆಡ್ ಟು ಇನ್ವೆಂಟರಿ ಆರ್ ಸ್ಟಾಕ್ ಆರ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್. ಸೊ ಈ ಕೇಳಿದಂತ ಟಾಪಿಕ್ ಯಾವುದಕ್ಕೆ ಸಂಬಂಧಿಸಿದೆ, ಯಾವ ಸಬ್ಜೆಕ್ಟ್ ಗೆ ಸಂಬಂಧಿಸಿದೆ ಅಂತಾದ್ರೂ ನಿಮಗೆ ಗೊತ್ತಿದ್ರೆ ಯು ವಿಲ್ ಅಟ್ ಲೀಸ್ಟ್ ಆನ್ಸರ್ ಸಮಥಿಂಗ್. ಸೊ ಕಾಮರ್ಸ್ ರಿಲೇಟೆಡ್ ಟಾಪಿಕ್ಸ್ ಅನ್ನ ನೀವು ಚೆನ್ನಾಗಿ ಕಲ್ತ್ಕೊಂಡು ಹೋಗಿ ಅಂತ ಹೇಳ್ತೇನೆ. ನಾವು ದಿಸ್ ಇಸ್ ಫಾರ್ ದ ಲೆಕ್ಚರರ್ ಇಂಟರ್ವ್ಯೂ ಫಾರ್ ಕಾಮರ್ಸ್ ಸಬ್ಜೆಕ್ಟ್. ಅದೇ ರೀತಿ ಬೇರೆ ಸಬ್ಜೆಕ್ಟ್ ನವರು ನೋಡ್ತಾ ಇದ್ದೀರಿ ವಿಡಿಯೋ ಅಂತ ಹೇಳಿದ್ರೆ ನಿಮ್ಮ ಸಬ್ಜೆಕ್ಟ್ ಯಾವ್ದಿದೆ ಆ ಸಬ್ಜೆಕ್ಟ್ ಅನ್ನ ನೀವು ಥರೋ ಮಾಡ್ಕೊಳ್ಳಿ. ಓಕೆ, ಯು ಶುಡ್ ಬಿ ನೋಯಿಂಗ್ ಆಲ್ ದ ಕಾನ್ಸೆಪ್ಟ್ಸ್, ಅಟ್ ಲೀಸ್ಟ್ 70% of the concepts that comes under your subject. Clear? So this is the very first thing I would say. Then the second thing is introduce yourself. So this is one basic question that is asked in all the interviews. Lecturer interview ಮಾತ್ರ ಅಲ್ಲ, ನೀವು ಯಾವುದೇ ಇಂಟರ್ವ್ಯೂ ಅಟೆಂಡ್ ಆದ್ರೂ ಕೂಡ ಫಸ್ಟ್ ಗೆ ಕೇಳುವಂತ ಕ್ವೆಶ್ಚನ್ ಯೂಶುವಲಿ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅಂತ. ಸೊ ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯು ಮಸ್ಟ್ ಬಿ ಫೀಲಿಂಗ್ ದಟ್ ಇದರಲ್ಲಿ ಪ್ರಾಕ್ಟೀಸ್ ಮಾಡೋದು ಏನಿದೆ ಅಂತ ಹೇಳ್ಕೊಂಡು, ಬಟ್ ನೋ, ಸಿ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅನ್ನೋದಿದೆಯಲ್ಲ, ನೀವು ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಲ್ಲಿ 90% ನಿಮ್ಮ ಜಾಬ್ ಫಿಕ್ಸ್ ಆಗುತ್ತೆ. ಇನ್ ಇಂಟ್ರೊಡಕ್ಷನ್ ಇಟ್ ಸೆಲ್ಫ್, the introduction should be so perfect and so confident that interviewers ಗೆ ಅಲ್ಲಿಯೇ ಒಂದು ಇಂಪ್ರೆಷನ್ ಬರಬೇಕು that this one is the right candidate ಅಂತ. ಓಕೆ, ಸೊ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ 3-4 times in front of the mirror if you want practice it, and you should look confident. ಓಕೆ, ನಾವು ಏನೆಲ್ಲ ಇನ್ಕ್ಲೂಡ್ ಮಾಡಬೇಕು when you are introducing, when you go for the lecturer job. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಕ್ವಾಲಿಫಿಕೇಶನ್ಸ್ ಅನ್ನ ಹೇಳ್ತೀರಾ. ಎಕ್ಸ್ಪೀರಿಯನ್ಸ್ ನಿಮಗಿದ್ರೆ ನೀವು ಎಕ್ಸ್ಪೀರಿಯನ್ಸ್ ಅನ್ನ ನೀವು ಮೆನ್ಷನ್ ಮಾಡಲೇಬೇಕು. that will be an additional weightage for you. ಅದು ಬಿಟ್ಟು ಹಾಬೀಸ್ ಅನ್ನ ನೀವು ಮೆನ್ಷನ್ ಮಾಡಬಹುದು. ಯು ಕ್ಯಾನ್ ಮೆನ್ಷನ್ ಯುವರ್ ಹಾಬೀಸ್. ಅಂಡ್ ಆಲ್ಸೋ ಎಟ್ ದ ಎಂಡ್, ನಿಮ್ಮ ಇಂಟ್ರೊಡಕ್ಷನ್ ನ ಕೊನೆಯ ಪಾರ್ಟ್ ಅಲ್ಲಿ ನೀವು ಯಾಕೆ ಟೀಚಿಂಗ್ ಪ್ರೊಫೆಷನ್ ಅನ್ನ ಚೂಸ್ ಮಾಡ್ತಾ ಇದ್ದೀರಾ ಅದರ ಬಗ್ಗೆ 1-2 ಸೆಂಟೆನ್ಸಸ್ ಅನ್ನ ಹೇಳಬೇಕು. ಓಕೆ, ದಟ್ ಈಸ್ ಹೌ ಯು ಕ್ಲೋಸ್ ಯುವರ್ ಇಂಟ್ರೊಡಕ್ಷನ್. ಅಂಡ್ ಇಂಟ್ರೊಡಕ್ಷನ್ ಶುಡ್ ನಾಟ್ ಲಾಸ್ಟ್ ಫಾರ್ ಮೋರ್ ದೆನ್ 1 minute. 1.5 minutes ಗಿಂತ ಹೆಚ್ಚು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ದ ಇಂಟರ್ವ್ಯೂವರ್ಸ್ ವಿಲ್ ಗೆಟ್ ಬೋರ್ಡ್ ಆಬ್ವಿಯಸ್ಲಿ. ಸೊ 1 minute ನ ಒಳಗೆ ನಿಮ್ಮ ಇಂಟ್ರೊಡಕ್ಷನ್ ಅನ್ನ ನೀವು ಕನ್ಕ್ಲೂಡ್ ಮಾಡ್ಕೊಳ್ಬೇಕು. ಅಂಡ್ ದಟ್ ಶುಡ್ ಬಿ ವೆರಿ ಕಾನ್ಫಿಡೆಂಟ್ introduction. And always remember to carry a hard copy of a resume with you. ನೀವು ಯಾವುದೇ ಇಂಟರ್ವ್ಯೂ ಅನ್ನ ಅಟೆಂಡ್ ಆದಾಗ ನೀವು ಮೇಲ್ ಮಾಡಿರಬಹುದು, ಆ ಕಾಲೇಜಿಗೆ ನೀವು ಮೇಲ್ ಮಾಡಿರಬಹುದು ನಿಮ್ಮ ರೆಸ್ಯೂಮೆವನ್ನ. ಆದ್ರೆ ನೀವು ಇಂಟರ್ವ್ಯೂ ಅಟೆಂಡ್ ಆಗುವಾಗ ಪ್ಲೀಸ್ ಟು ಕ್ಯಾರಿ ದ ಹಾರ್ಡ್ ಕಾಪಿ ವಿತ್ ಯು. ಓಕೆ, ಸೊ ಅದರ ಪ್ರಿಂಟ್ ಔಟ್ ತೆಗೆದಿಟ್ಕೊಳ್ಳಿ, ಹಾಗೆ ಹೋಗಬೇಡಿ. ಬಿಕಾಸ್ ಐ ಹ್ಯಾವ್ ಸೀನ್ ಇನ್ ಲಾಟ್ ಆಫ್ ಇಂಟರ್ವ್ಯೂಸ್ ಕ್ಯಾಂಡಿಡೇಟ್ಸ್ ಕಮ್ ವಿದೌಟ್ ರೆಸ್ಯೂಮೆ ಕೇಳಿದ್ರೆ ಅವರು ವಿ ಹ್ಯಾವ್ ಮೇಲ್ಡ್ ಅಂತ ಹೇಳ್ತಾರೆ. ನೋಡಿ, ಕೆಲವೊಂದು ಕಾಲೇಜಸ್ ಗಳಲ್ಲಿ ಅವರು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಇಂಟರ್ವ್ಯೂ ಪ್ರಾಸೆಸ್ ಅನ್ನ. ಅಂದ್ರೆ ಮೇಲ್ ಮಾಡಿದಂತವರ ರೆಸ್ಯೂಮೆಗಳನ್ನ ಪ್ರಿಂಟ್ ತೆಗೆದಿಟ್ಕೊಳ್ಳುವಂತದ್ದು, ಎಲ್ಲರೂ ಇಂಟರ್ವ್ಯೂವರ್ಸ್ ನವರಿಗೆ ಅದನ್ನ ಕೊಡುವಂತದ್ದು, ದೇ ಡೂ ದಟ್. ಬಟ್ ದೇರ್ ಆರ್ ಸಮ್ ಕಾಲೇಜಸ್ ಹೂ ಡೋಂಟ್ ಡೂ ದಿಸ್. ಜಸ್ಟ್ ಅವರು ಸಾಫ್ಟ್ ಕಾಪಿಯನ್ನ ಹಾಗೆ ಇಟ್ಕೊಳ್ತಾರೆ, ಅವರು ಪ್ರಿಂಟ್ ಔಟ್ ತೆಗೆಯದೇ ಇರಬಹುದು. ಸೊ ಇನ್ ದಟ್ ಕೇಸ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಯು. ಸೊ ಅಲ್ಲಿ ಫಸ್ಟ್ ಇಂಪ್ರೆಷನ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಅ ಬ್ಯಾಡ್ ಇಂಪ್ರೆಷನ್ ಅಂಡ್ ನಿಮ್ಗೆ ಕೂಡ ಟೆನ್ಷನ್ ಸ್ಟಾರ್ಟ್ ಆಗಬಹುದು. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ಟು ಕ್ಯಾರಿ ಅ ಹಾರ್ಡ್ ಕಾಪಿ ಆಫ್ ರೆಸ್ಯೂಮೆ ಈವನ್ ಇಫ್ ಯು ಹ್ಯಾವ್ ಮೇಲ್ಡ್ ಯುವರ್ ರೆಸ್ಯೂಮೆ ಟು ದ ಕಾಲೇಜಸ್. ರಿಮೆಂಬರ್. ಓಕೆ, ಅಂಡ್ ಇನ್ನೊಂದು ಪಂಕ್ಚುವಲ್ ಆಗಿರಬೇಕು. ಅವರು 9 o'clock ನಿಮ್ಗೆ ಟೈಮ್ ಕೊಟ್ಟಿದ್ರೆ, ಇಂಟರ್ವ್ಯೂ ಅಟೆಂಡ್ ಆಗ್ಲಿಕ್ಕೆ ಟೈಮ್ ಕೊಟ್ಟಿದ್ರೆ 8:30, 8:45 ಗೆ ಮ್ಯಾಕ್ಸಿಮಮ್ ಅಟ್ ಲೀಸ್ಟ್ 8:45 ಗೆ ಟ್ರೈ ಟು ರೀಚ್ ಟು ದ ವೆನ್ಯೂ. ಓಕೆ, ಜಸ್ಟ್ ಬಿ ದೇರ್ 10-15 minutes earlier. And one more thing, because we are commerce lecturers, we know that commerce is an ocean. ತುಂಬಾ ಸಬ್ಜೆಕ್ಟ್ಸ್ ಇದೆ ಕಾಮರ್ಸ್ ಅಲ್ಲಿ ಅಲ್ವಾ. ಸೊ ನಿಮಗೆ ಇಂಟರ್ವ್ಯೂ ಕಾಲ್ ಬಂದ ತಕ್ಷಣ when they tell you the date of interview and you are selected for the interview, please ask them if there is a ಡೆಮೋ ಕ್ಲಾಸ್ ತಗೊಳ್ತಾರಾ ಅದೇ ದಿನ ಅಂತ ಕೇಳಿ. ಯೂಶುವಲಿ ಡೆಮೋ ಕ್ಲಾಸ್ ತಗೊಳ್ತಾರೆ. ಸೊ ಯಾರು ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ರೆ ಅವ್ರ ಹತ್ರ ಇದನ್ನು ಕೇಳಿ, ಡೆಮೋ ಕ್ಲಾಸ್ ಇದೆಯಾ ಅಂತ. ಅಂಡ್ ಇಫ್ ದೇ ಸೇ ಎಸ್ ಡೆಮೋ ಕ್ಲಾಸ್ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಆಸ್ಕ್ ದೆಮ್ ವಿಚ್ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಗೆ ವೇಕೆನ್ಸಿ ಇದೆ, ಯಾವ ಸಬ್ಜೆಕ್ಟ್ ನ ಡೆಮೋ ಕೊಡಬೇಕು ಅಂತ ಕೇಳಿ. ಓಕೆ, ಯೂಶುವಲ್ ಆಗಿ 90% ಅವರು ಹೇಳ್ತಾರೆ ಈ ತರ ಸಬ್ಜೆಕ್ಟ್ ಇದೆ, ಇದರ ವೇಕೆನ್ಸೀಸ್ ಗೆ ನಾವು ಕಾಲ್ ಫಾರ್ ಮಾಡಿದ್ವಿ. ಸೊ ಹಾಗಾಗಿ ನಿಮಗೆ ಸಬ್ಜೆಕ್ಟ್ ಗೊತ್ತಾಗುತ್ತೆ. ವೆನ್ ಯು ಗೆಟ್ ಟು ನೋ ದ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಈಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವೇಕೆನ್ಸಿ ಇದೆ, ಅದಕ್ಕೆ ನಾವು ಇಂಟರ್ವ್ಯೂ ಕಾಲ್ ಫಾರ್ ಮಾಡ್ತಾ ಇದ್ದೇವೆ ಅಂತ ಅವ್ರು ಹೇಳಿದ್ರೆ ಪ್ರಿಪೇರ್ ಫಾರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡೆಮೋ. ಓಕೆ, ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಡೋಂಟ್ ಡೂ ದಿಸ್. ಅವರು ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಗೆ ಡೆಮೋ ಪ್ರಿಪೇರ್ ಆಗಿ ಹೋಗ್ತಾರೆ. ಅವ್ರು ಎಷ್ಟೇ ಚೆನ್ನಾಗಿ ಡೆಮೋ ಕೊಟ್ಟರು ಕೂಡ ಅವರು ಸೆಲೆಕ್ಟ್ ಆಗೋದಿಲ್ಲ. ಯಾಕೆಂದ್ರೆ ಆ ಕಾಲೇಜ್ನವರು ಹುಡುಕ್ತಾ ಇರುವಂತಹ ಸಬ್ಜೆಕ್ಟ್ ನ ಟೀಚರ್ ಬೇರೆ, ರೈಟ್. ಸೊ ಅವರಿಗೆ ಅದು ಅಷ್ಟೊಂದು ಅಟ್ರಾಕ್ಟ್ ಆಗೋದಿಲ್ಲ. ಬಟ್ ನಿಮಗೆ ಆಲ್ರೆಡಿ ಯಾವ ವೇಕೆನ್ಸಿ ಇದೆ ಅಂತ ಗೊತ್ತಿದ್ದು ಅದೇ ಸಬ್ಜೆಕ್ಟ್ ನ ಡೆಮೋವನ್ನ ನೀವು ಕೊಟ್ಟಾಗ, ಚೆನ್ನಾಗಿ ಕೊಟ್ಟಾಗ, ದ ಇಂಟರ್ವ್ಯೂವರ್ಸ್ ವಿಲ್ ಗೆಟ್ ಕನ್ವಿನ್ಸ್ಡ್ ವೆರಿ ಕ್ವಿಕ್ಲಿ. ಟ್ರಸ್ಟ್ ಮೀ ಆನ್ ದಿಸ್. ಸೊ ಯು ಕ್ಯಾನ್ ಆಸ್ಕ್. ಓಕೆ, ಯಾವ ಸಬ್ಜೆಕ್ಟ್ ಗೆ ಡೆಮೋ ಕೊಡಬೇಕು ಅಂತ ನೀವು ಕೇಳ್ಕೊಳ್ಳಿ, ಯಾವ ವೇಕೆನ್ಸಿ ಇದೆ ಅಂತ ಕೂಡ ನೀವು ಕೇಳ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಟು ನೋ ದ ಸಬ್ಜೆಕ್ಟ್. ಓಕೆ, ಸೊ ಅಲ್ಲಿ ಕ್ಲಾರಿಟಿ ಅಟ್ ಲೀಸ್ಟ್ ನಿಮಗೆ ಸಿಗುತ್ತಲ್ವಾ. ಸೊ ಐ ಟೋಲ್ಡ್ ಯು ದಟ್ ಬಿ ಪಂಕ್ಚುವಲ್. ಯಾವ ಟೈಮಿಗೆ ಅವರು ಹೇಳಿದ್ದಾರೆ ಆ ಟೈಮಿಗೆ ನೀವು ಇನ್ ದ ಕಾಲೇಜ್ ಯು ಶುಡ್ ಬಿ ಪ್ರೆಸೆಂಟ್. ಫೈನ್.
Then coming to the dress code for ladies, it is best that you wear a sari. Okay, for men it is formal. And ladies ಗೆ ಇನ್ನೊಂದು ಏನಂತ ಹೇಳಿದ್ರೆ ಸಾರಿ, ಲೆಟ್ ಇಟ್ ಬಿ ಅ ವೆರಿ ಸಿಂಪಲ್ ಸಾರಿ. ಐ ಆಮ್ ವೇರಿಂಗ್ ಅ ವೆರಿ ಶಿಮರಿ ಸಾರಿ ಟುಡೇ, ಈ ತರದ್ದು ಬೇಡ. ಇಫ್ ಯು ಹ್ಯಾವ್ ಅ ವೆರಿ ಸಿಂಪಲ್ ಸಾರಿ, ಟ್ರೈ ಟು ವೇರ್ ದಟ್ ಸಿಂಪಲ್ ಸಾರಿ. ಅಂಡ್ ಯೂಶುವಲ್ ಆಗಿ ಮಾಸ್ಟರ್ಸ್ ಡಿಗ್ರಿಯನ್ನ ಈಗಷ್ಟೇ ಕಂಪ್ಲೀಟ್ ಮಾಡ್ಕೊಂಡವರು ಇಂಟರ್ವ್ಯೂ ಅಟೆಂಡ್ ಆದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಫೇರ್ವೆಲ್ ನ ಸಾರಿ ಇರುತ್ತಲ್ವ, ಎಂ.ಕಾಮ್ ನ ಫೇರ್ವೆಲ್ ನ ಸಾರಿ, ಅದನ್ನ ಉಡ್ತಾರೆ. ಡೋಂಟ್ ಡೂ ದಟ್, ಬಿಕಾಸ್ ಫೇರ್ವೆಲ್ ಸಾರಿ ವಿಲ್ ಬಿ ವೆರಿ ಗ್ರ್ಯಾಂಡ್, ಅದು ತುಂಬಾ ಆಡ್ ಕಾಣಿಸುತ್ತೆ. ಸೊ ಡೋಂಟ್ ಗೋ ವಿತ್ ಸಚ್ ಶಿಮರಿ ಕೈಂಡ್ಸ್ ಆಫ್ sarees, don't go with that. Just wear a simple saree. And always try wearing a watch, both for men and women. Watch is a must, okay? That adds to your outfit. And ma'am, saree compulsory na, we should wear saree only for an interview, lecturer interview, teacher interview anta keloರಿಗೆ. See, it is not compulsory, but it looks matured, okay? So since you are teaching for the higher level students, PUC students, degree students ಗೆ ನೀವು ಟೀಚ್ ಮಾಡೋದ್ರಿಂದ it is better that you wear a saree, especially if you are a fresher. ಬಟ್ ಕಂಫರ್ಟೇಬಲ್ ಇದ್ರೆ, ನೀವು ಸಾರಿಯಲ್ಲಿ ಕಂಫರ್ಟೇಬಲ್ ಇದ್ರೆ ಮಾತ್ರ ಸಾರಿ ಹಾಕೊಳ್ಳಿ. ಇಫ್ ಯು ಫೀಲ್ ಅನ್ಈಸಿ ಆರ್ ಇಫ್ ಯು ಫೀಲ್ ಅನ್ಕಂಫರ್ಟೇಬಲ್ ವಿತ್ ಸಾರಿ ಹಾಕೊಂಡು ನಡೆಯೋದು ನಮಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ದ ಬಿಗಿನರ್ಸ್, ಅವಾಯ್ಡ್ ಸಾರಿ. ವೇರ್ ಪ್ರಾಪರ್ ಸಲ್ವಾರ್ ಸೂಟ್, that would also do, but sari is highly recommended only if you are comfortable. Otherwise, not an issue. Wear salwar suit which is decent. Then first round ಅಲ್ಲಿ ಯೂಶುವಲ್ ಆಗಿ ಇಂಟರ್ವ್ಯೂವರ್ಸ್, ಪ್ಯಾನಲ್ ಮೆಂಬರ್ಸ್ ಕೂತ್ಕೊಂಡಿರ್ತಾರೆ, ನಿಮ್ಮನ್ನ ಕರೀತಾರೆ. ಯು ಹ್ಯಾವ್ ಟು ಆಸ್ಕ್ ಮೇ ಐ ಗೆಟ್ ಇನ್ ಅಂಡ್ ದೆನ್ ಗೆಟ್ ಇನ್, ಓಕೆ? ಅಂಡ್ ಡೈರೆಕ್ಟ್ಲಿ ಡೋಂಟ್ ಸಿಟ್ ಆನ್ ದ ಚೇರ್. ಲೆಟ್ ದೆಮ್ ಟೆಲ್ ದಟ್ ಮ್ಯಾಮ್ ಪ್ಲೀಸ್ ಸಿಟ್ ಅಥವಾ ಸರ್ ಪ್ಲೀಸ್ ಸಿಟ್ ಅಂತ ಹೇಳಿ, ದೆನ್ ಯು ಕ್ಯಾನ್ ಸಿಟ್, ಓಕೆ? ದಟ್ ಶೋಸ್ ಸಮ್ ಎಥಿಕ್ಸ್, ಸಮ್ ಮ್ಯಾನರ್ಸ್ ಅಂಡ್ ಆಲ್. ಫೈನ್. ಲೇಟರ್ ಆನ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು, ಓಕೆ? ಪ್ರಿಪೇರ್ ಫಾರ್ ಇಟ್. ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಓನ್ಲಿ. ಅದಾದ ನಂತರ ರೆಸ್ಯೂಮೆ ನಾನು ಹೇಳಿದೆ, ಹಾರ್ಡ್ ಕಾಪಿಯನ್ನ ತಗೊಂಡು ಹೋಗಿ. ಇನ್ ಕೇಸ್ ಪ್ಯಾನಲ್ ಮೆಂಬರ್ಸ್ ಅವರು ನಿಮ್ಮ ರೆಸ್ಯೂಮೆಯನ್ನ ಕೇಳಿದಾಗ ಯು ಹ್ಯಾವ್ ಟು ಪ್ರೊವೈಡ್ ದೆಮ್ ಯುವರ್ ರೆಸ್ಯೂಮೆ. After that, they might ask you certain questions related to the commerce subject, okay? What is window dressing? What is Johari window? What are accounting concepts? What are accounting conventions? They may also ask you about NEP, ಹೊಸ ನಮಗೆ ನ್ಯೂ ಎಜುಕೇಶನಲ್ ಪಾಲಿಸಿ ಬಂದಿದೆ, ಅದರ ಬಗ್ಗೆ ಕೆಲವೊಂದು ಕ್ವೆಶ್ಚನ್ಸ್ ಗಳನ್ನ ಕೇಳಬಹುದು. So these are certain subject related questions that they might ask you, which you should be very thorough with. Now, what to do if I don't know any of the question that they are asking? ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿಲ್ಲ, ಅದನ್ನ ನಾನು ಕೇಳಲೇ ಇಲ್ಲ ಇದುವರೆಗೆ ಅಂತ ಇದ್ರೆ, what will you answer? So it is recommended that you answer that ma'am or sir, currently I am not aware of this topic, I have to read on it. ಅಂದ್ರೆ ಸದ್ಯಕ್ಕೆ ನನಗೆ ಈ ಟಾಪಿಕ್ ನ ಬಗ್ಗೆ ಮಾಹಿತಿ ಇಲ್ಲ, ನಾನು ಇದನ್ನ ಹೋಗಿ ಕಲಿತೇನೆ, I will learn it ಅಂತ ನೀವು ಹೇಳಬೇಕು. Now this answer you can give for maximum 1 or 2 questions. ಅಂದ್ರೆ ಅವರು 5-6 ಕ್ವೆಶ್ಚನ್ಸ್ ನಿಮಗೆ ಕೇಳಿದಾಗ ಅದರಲ್ಲಿ 1-2 ಕ್ವೆಶ್ಚನ್ ನಿಮಗೆ ಗೊತ್ತಿಲ್ಲದಿದ್ರೆ ನೀವು ಈ ತರ ಆನ್ಸರ್ ಮಾಡಬಹುದು. ಬಟ್ ಎಲ್ಲಾ ಪ್ರಶ್ನೆಗಳಿಗೆ ನೀವು ಇದೇ ಆನ್ಸರ್ ಅನ್ನ ಕೊಟ್ರೆ ಓಕೆ, ದಟ್ ವಿಲ್ ನಾಟ್ ವರ್ಕ್. ಸೊ ಯಾವುದೋ 1-2 ಕ್ವೆಶ್ಚನ್ ನಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಆ ಟಾಪಿಕ್ ಅಂತ, ಅಂದ್ರೆ ನಾನು ಆ ಟಾಪಿಕ್ ಅನ್ನ ಕೇಳಲೇ ಇಲ್ಲ ಅಂತ ಇದ್ರೆ ಮಾತ್ರ ಈ ತರ ಆನ್ಸರ್ ಮಾಡಿ, ದಟ್ ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ಟಾಪಿಕ್, ಐ ಹ್ಯಾವ್ ಟು ರೀಡ್ ಆನ್ ಇಟ್ ಅಂತ, ಓಕೆ? ದಟ್ ಟು ಶುಡ್ ಕಮ್ ವೆರಿ ಕಾನ್ಫಿಡೆಂಟ್ಲಿ, ಓಕೆ? ಟೀಚಿಂಗ್ ಅಲ್ಲಿ ಮೇನ್ ಆಗಿ ನೋಡುವಂತದ್ದು ನಿಮ್ಮ ಕಮ್ಯುನಿಕೇಶನ್, ಕಾನ್ಫಿಡೆನ್ಸ್ ಅಂಡ್ ಸಬ್ಜೆಕ್ಟ್ ನಾಲೆಜ್, ದಟ್ಸ್ ಆಲ್. ಓಕೆ, ಸೊ ಹಾರ್ಡ್ಲಿ ಐ ಥಿಂಕ್ 5-6 ಕ್ವೆಶ್ಚನ್ಸ್ ರಿಲೇಟೆಡ್ ಟು ಸಬ್ಜೆಕ್ಟ್ ಕೇಳಬಹುದು, ಅಥವಾ ಎಷ್ಟು ಪ್ಯಾನಲ್ ಮೆಂಬರ್ಸ್ ಕೂತಿದ್ದಾರೆ ಒಬ್ಬೊಬ್ರು ಒಂದೊಂದು ಪ್ರಶ್ನೆ ಕೇಳಬಹುದು. ಇಫ್ ದೇರ್ ಆರ್ 5 or 6 ಪೀಪಲ್ ಸಿಟ್ಟಿಂಗ್ ಆಸ್ ಇಂಟರ್ವ್ಯೂವರ್ಸ್, 6 ಕ್ವೆಶ್ಚನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಟು ಯು, ಓಕೆ? ಅಂಡ್ ಯಾವ್ದಾದ್ರು ಒಂದು ಕ್ವೆಶ್ಚನ್ ಅವರು ಕೇಳಿದ್ದಾರೆ, ನಿಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದೆ ಬಟ್ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ಡೋಂಟ್ ಜಸ್ಟ್ ಅವಾಯ್ಡ್ ದಟ್ ಕ್ವೆಶ್ಚನ್. ಅದಕ್ಕೂ ಕೂಡ ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ಟಾಪಿಕ್ ಅಂತ ಹೇಳಬೇಡಿ. ನಿಮ್ಗೆ ಎಷ್ಟು ಗೊತ್ತಿದೆ ಅದನ್ನ ನೀವು ಆನ್ಸರ್ ಮಾಡಿ, ಓಕೆ? ಟೇಕ್ ಅ ಚಾನ್ಸ್, ಗಿವ್ ಆನ್ಸರ್, ಹೌ ಮಚ್ ಎವರ್ ಯು ನೋ, ಯು ಗಿವ್ ದಟ್ ಆನ್ಸರ್. ಫೈನ್. ಇದಾದ ನಂತರ, ಸೊ ದಿಸ್ ಇಸ್ ದ ಬೇಸಿಕ್ ರೌಂಡ್, ದ ಫಸ್ಟ್ ರೌಂಡ್. ಅಂಡ್ ದೇ ಮೇ ಆಲ್ಸೋ ಆಸ್ಕ್ ಯು ಸರ್ಟನ್ ಕ್ವೆಶ್ಚನ್ಸ್ ರಿಲೇಟಿಂಗ್ ಟು ದ ಕ್ಲಾಸ್ ರೂಮ್ ಟೀಚಿಂಗ್, ಓಕೆ? ಸೊ ಕ್ಲಾಸ್ ರೂಮ್ ನಲ್ಲಿ ಟೀಚ್ ಮಾಡಿದಾಗ ನಿಮಗೆ ಯಾವ್ದಾದ್ರು ಒಂದು ಸ್ಟೂಡೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ, ಇಫ್ ಅ ಸ್ಟೂಡೆಂಟ್ ಕಮೆಂಟೆಡ್ ಆನ್ ಯು, or if you found a student who is very weak in studies, ಯಾರಾದ್ರೂ ತುಂಬಾ ವೀಕ್ ಇದ್ದಾರೆ ಸ್ಟಡೀಸ್ ಅಲ್ಲಿ, ಆ ಸ್ಟೂಡೆಂಟ್ ಅನ್ನ ನೀವು ಯಾವ ತರ ಡೆವಲಪ್ ಮಾಡ್ತೀರಾ, ಆ ತರ ಕ್ವೆಶ್ಚನ್ಸ್ ಅನ್ನ ಕೂಡ ನಿಮಗೆ ಕೇಳಬಹುದು. ಆರ್ ದೇ ಮೈಟ್ ಆಲ್ಸೋ ಆಸ್ಕ್ ಯು ದಟ್ ಹಿಯರ್ ವಿ ಹ್ಯಾವ್ ಲಾಟ್ ಆಫ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಸೊ ನಿಮಗೆ ಕನ್ನಡದಲ್ಲಿ ಟೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ, ಅದನ್ನ ಕೇಳಬಹುದು. ಅಥವಾ ಯು ಶುಡ್ ಬಿ ಟೀಚಿಂಗ್ ಓನ್ಲಿ ಇನ್ ಇಂಗ್ಲಿಷ್, ಆರ್ ಯು ವೆರಿ ಫ್ಲೂಯೆಂಟ್ ವಿತ್ ಇಂಗ್ಲಿಷ್ ಅಂತಾನು ಕೇಳಬಹುದು. ಸೊ ಯು ಹ್ಯಾವ್ ಟು ಆನ್ಸರ್ ಟು ದೀಸ್ ಕ್ವೆಶ್ಚನ್ಸ್ ಆಲ್ಸೋ. ಸೊ ದೀಸ್ ಆರ್ ಸರ್ಟನ್ ಜನರಲ್ ಕ್ವೆಶ್ಚನ್ಸ್ ದಟ್ ಕ್ಯಾನ್ ಬಿ ಆಸ್ಕ್ಡ್. ಆರ್ ಇಫ್ ಯು ಫೈಂಡ್ ಸಮ್ ಸ್ಟೂಡೆಂಟ್ ಡೂಯಿಂಗ್ ಸಮ್ ಇಲಿಗಲ್ ಆಕ್ಟಿವಿಟಿ or using phones during the class, ಅವಾಗ ನೀವು ಯಾವ ರೀತಿ ಆಕ್ಷನ್ಸ್ ಅನ್ನ ತಗೊಳ್ತೀರಾ, ಆ ತರ ಕ್ವೆಶ್ಚನ್ಸ್ ಅನ್ನ ಕೂಡ ಕೇಳ್ತಾರೆ. ಸೊ ಬಿ ಬೋಲ್ಡ್ ಇನಫ್ ಅಂಡ್ ಬಿ ಕಾನ್ಫಿಡೆಂಟ್ ಇನಫ್ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್. ನೀವಲ್ಲಿ ಹೆದರಿದ್ರೆ ಅಥವಾ ಇಫ್ ಯು ಫೀಲ್ ಶೈ or if you feel under confident there,
they will reject you in the first round. So here to answer these questions also you need to be bold enough. Okay, courageous agi ನೀವು questions ಗಳನ್ನ ಧೈರ್ಯದಿಂದ ನೀವು ಆನ್ಸರ್ ಮಾಡಬೇಕು for these questions. Now after this first round is over, usually they take a demo. Second round ಅಲ್ಲಿ ಅವರು ಡೆಮೋ ತಗೊಳ್ತಾರೆ. Now what is this demo? ಡೆಮೋ ಕ್ಲಾಸ್ ಅಂತ ಹೇಳಿದ್ರೆ ನೀವು ಸ್ಟೂಡೆಂಟ್ಸ್ ಗೆ ಯಾವ ರೀತಿ ಟೀಚ್ ಮಾಡ್ತೀರಾ ಅದೇ ರೀತಿ ನೀವು ಟೀಚ್ ಮಾಡಬೇಕು. ಬಟ್ ದಿಸ್ ಡೆಮೋ ಕ್ಲಾಸ್ ವಿಲ್ ಬಿ ಫಾರ್ 5-6 minutes or maximum 10 minutes. 10 minutes ಅಲ್ಲಿ ಕೂಡ ಅವರು ಸ್ಟಾಪ್ ಮಾಡ್ತಾರೆ ಮಿಡ್ಲ್ ಅಲ್ಲೇ. 5 minutes ಗಾದ್ರೂ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿಕೊಂಡು ಹೋಗಬೇಕು. ಓಕೆ, ನಾವು ಸಬ್ಜೆಕ್ಟ್ ಕೆಲವೊಂದು ಕಾಲೇಜಸ್ ಗಳಲ್ಲಿ ಅವರು ಇಂಟರ್ವ್ಯೂಗೆ ಕರೆಯುವಾಗಲೇ ಹೇಳ್ತಾರೆ ಈ ಸಬ್ಜೆಕ್ಟ್ ಗೆ ನೀವು ಡೆಮೋ ರೆಡಿ ಆಗಿಕೊಂಡು ಬನ್ನಿ ಅಂತ. ಕೆಲವು ಕಾಲೇಜಸ್ ಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಓನ್ಲಿ ವಿಲ್ ಗಿವ್ ಯು ದ ಟಾಪಿಕ್. ಅವರೇ ಟಾಪಿಕ್ ಅನ್ನ ಕೊಡ್ತಾರೆ, ಒಂದು 15-20 minutes ನಿಮಗೆ ಪ್ರಿಪೇರ್ ಆಗ್ಲಿಕ್ಕೆ ಟೈಮ್ ಕೊಡ್ತಾರೆ. ದೆನ್ ದೇ ವಿಲ್ ಟೇಕ್ ಯು ಟು ದ ಕ್ಲಾಸ್ ರೂಮ್. Sometimes the classroom is full of students. Sometimes it is like that. But vacation time ಅಲ್ಲೆಲ್ಲ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರೆ ಅವಾಗ ಸ್ಟೂಡೆಂಟ್ಸ್ ಇರೋದಿಲ್ಲ ಅಲ್ವಾ. ಸೊ ಅವಾಗ ಸ್ಟೂಡೆಂಟ್ಸ್ ಇರೋದಿಲ್ಲ. ದೇರ್ ವಿಲ್ ಬಿ ಟೀಚರ್ಸ್, ಲೆಕ್ಚರರ್ಸ್ ಓನ್ಲಿ. ದೇ ವಿಲ್ ಬಿ ಸಿಟಿಂಗ್ ಅಂಡ್ ದೇ ವಿಲ್ ಓನ್ಲಿ ಟೇಕ್ ಯುವರ್ ಡೆಮೋ. But most of the time there will be students. Okay, to see your confidence level also they put you in front of students and ask you to give a demo. Demo class ನೇನ ಹೇಳಿದ್ರೆ 5-6 minutes ಗೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಿಕೊಂಡು ಹೋಗಿ. Now when you enter the class, enter with a smile, not with a laughter but with a warm smile. Okay, little smile on your face. ಸೊ ಮುಖದಲ್ಲಿ ಒಂದ್ ಸ್ವಲ್ಪ ನಗು ಇರ್ಲಿ. ಓಕೆ, ನಾ ವೆನ್ ಯು ಸ್ಟಾರ್ಟ್ ಟೀಚಿಂಗ್ ಡೈರೆಕ್ಟ್ ಆಗಿ ಟಾಪಿಕ್ ಅನ್ನ ಹೇಳಿ ಟೀಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಜಸ್ಟ್ ಟೆಲ್ ಯುವರ್ ನೇಮ್. ಓಕೆ, ಅಂಡ್ ಯು ಟೆಲ್ ಫುಲ್ ಇಂಟ್ರೊಡಕ್ಷನ್ ಬೇಡ. ವಾಟ್ ವಾಸ್ ಯುವರ್ ಹಾಬಿ, ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್, ಅದೆಲ್ಲ ಪೂರ್ತಿ ಇಂಟ್ರೊಡಕ್ಷನ್ ನೀವು ಡೆಮೋ ಕ್ಲಾಸ್ ಅಲ್ಲಿ ಕೊಡಬೇಕಾಗಿಲ್ಲ. ಜಸ್ಟ್ ಟೆಲ್ ಯುವರ್ ನೇಮ್. ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ನೀವು ಹೇಳ್ಬಹುದು, ಬಿಕಾಸ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಅ ಲಿಟಲ್ ಅಲರ್ಟ್ ಆಫ್ಟರ್ ದಟ್. ಎಕ್ಸ್ಪೀರಿಯನ್ಸ್ ಇದ್ರೆ ಹೇಳ್ಬಹುದು, ಇಲ್ಲದಿದ್ರೆ ತೊಂದರೆ ಇಲ್ಲ. ಯು ಟೆಲ್ ಯುವರ್ ನೇಮ್ ಅಂಡ್ ಟೆಲ್ ದೆಮ್ ವಾಟ್ ಟಾಪಿಕ್ ಐ ಆಮ್ ಗೋಯಿಂಗ್ ಟು ಟೀಚ್. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ entering to a demo class, I will enter the class, then I will say, good morning students, my name is Seema and today I will be teaching you so and so topic. Okay, so atara yav topic ide adanna mention ಮಾಡಿ and then write on the board. Now when you write on the board, it is important that you don't put back to the students. I will show you the demo. I will give you the demo of a demo class. Alright, so when you give a demo class, always remember that you don't turn your back like this. So ee thara baribeki, don't write like this. Okay, how you will write? You will write like this. Always turn halfways. Okay, do not completely show your back to the students. Write this way. Get it? You will write like this. Okay, not completely like this. ಅದು ಒಂದು. ಇನ್ನೊಂದು, ಡು ನಾಟ್ ರೈಟ್ ದ ಶಾರ್ಟ್ ಫಾರ್ಮ್ಸ್ ಆನ್ ದ ಬೋರ್ಡ್. ನಾವು ಅಕೌಂಟ್ಸ್ ನಾವು AC ಅಂತ ಬರೀತೇವೆ. ಜರ್ನಲ್ ಎಂಟ್ರಿ ಬರೆಯುವಾಗ somebody's account, AC, debtor, 2 creditors, that we write A bar C. But business studies ಅಂತ ಬರಿಬೇಕಿದ್ರೆ B bar S ಬರೆಯುವಂತದ್ದು ಅಥವಾ and ಅನ್ನ ಈ ತರ ಬರೆಯುವಂತದ್ದು. ಡೋಂಟ್ ರೈಟ್ ದ ಶಾರ್ಟ್ ಫಾರ್ಮ್. ಶಾರ್ಟ್ ಫಾರ್ಮ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಸೊ ಐ ಹೋಪ್ ಯು ಗಾಟ್ ಅ ಐಡಿಯಾ ಆಫ್ ಡೆಮೋ. ಸೊ ಡೆಮೋ ಯಾವ ರೀತಿ ಕೊಡಬೇಕು ಅಂತ ಒಂದ್ ಸ್ವಲ್ಪ ಐಡಿಯಾ ಸಿಕ್ಕಿತ್ತು ಅಂತ ಭಾವಿಸ್ತಾ ಇದ್ದೇನೆ ನಾನು. And yeah, that is one main thing. Okay, completely don't turn your back towards the student. Half turn agi ನೀವು ಬರಿಬೇಕು. And always remember to write the points. Suppose ನೀವು business studies ಅನ್ನ ಯಾವ್ದಾದ್ರು ಒಂದು ಟಾಪಿಕ್ ಅನ್ನ ಟೀಚ್ ಮಾಡ್ತಾ ಇದ್ರೆ ಡೆಮೋ ಕ್ಲಾಸ್ ನಲ್ಲಿ, write the points. 5-7 points ಇರಬಹುದಲ್ಲ, ಆ ಪಾಯಿಂಟ್ಸ್ ಅನ್ನ ಬೇಗ ಬರಿತಾ ಹೋಗಬೇಕು ಫಸ್ಟ್ ಗೆ. Then you will start teaching to the students one by one. Okay, ಒಂದೊಂದು ಪಾಯಿಂಟ್ ಅನ್ನ ನೀವು ಟೀಚ್ ಮಾಡ್ತಾ ಹೋಗಿ. After you are finished with the entire explanation, then you can ask the students, do they have any questions? ನಾನೀಗ ಟೀಚ್ ಮಾಡಿದಂತ ಟಾಪಿಕ್ ನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ, ಕ್ವೆಶ್ಚನ್ಸ್ ಇದೆಯಾ ಅಂತ ನೀವು ಮಕ್ಕಳನ್ನ ಕೇಳಿ. Ask the students and if they are asking questions, you can answer them. If nobody is asking question, you can ask them a question. ನೀವು ಯಾರಾದ್ರೂ ಒಂದೆರಡು ಸ್ಟೂಡೆಂಟ್ಸ್ ಗೆ ಕ್ವೆಶ್ಚನ್ ಅನ್ನ ಕೇಳಿ. And if they give you the correct answer, appreciate them. Okay, tell them good, exactly right, or tell them very good, you have been attentive. ಆತರ ಏನಾದ್ರು ಸ್ವಲ್ಪ ಅಪ್ರಿಸಿಯೇಷನ್ ಅನ್ನು ಅವರಿಗೆ ಕೊಡಿ. ಬಿಕಾಸ್ ವೆನೆವರ್ ಯು ಟೇಕ್ ಸಚ್ ಡೆಮೋ ಕ್ಲಾಸ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್, ನೀವು ಡೈರೆಕ್ಟ್ ಆಗಿ ಸ್ಟೂಡೆಂಟ್ಸ್ ಗೆ ಡೆಮೋ ಕ್ಲಾಸ್ ಅನ್ನ ತಗೊಂಡಾಗ ಒನ್ ಅಡ್ವಾಂಟೇಜ್ ಇಸ್ ದಟ್ ಸ್ಟೂಡೆಂಟ್ಸ್ ವಿಲ್ ಬಿ ಡಿಸೈಡಿಂಗ್ ಹೂ ಇಸ್ ಗೋಯಿಂಗ್ ಟು ಬಿ ದೇರ್ ಲೆಕ್ಚರರ್. ಸೊ ಯೂಶುವಲ್ ಆಗಿ ಅಲ್ಲಿ ಕೂತ್ಕೊಂಡಿರುವಂತಹ ಮ್ಯಾನೇಜ್ಮೆಂಟ್ ಇರ್ಬೋದು, ಇಂಟರ್ವ್ಯೂವರ್ಸ್ ಯಾರಿರ್ತಾರೆ, ದೇ ವಿಲ್ ಆಲ್ಸೋ ಬಿ ಸಿಟಿಂಗ್ ಇನ್ ದ ಕ್ಲಾಸ್. ಅವರು ಸ್ಟೂಡೆಂಟ್ಸ್ ಅನ್ನ ಕೇಳ್ತಾರೆ ಅಟ್ ದ ಎಂಡ್ ಆಫ್ ಎವ್ರಿಬಡೀಸ್ ಡೆಮೋ ಕ್ಲಾಸ್ ಇಸ್ ಓವರ್. ಅವಾಗ ಅವರು ಸ್ಟೂಡೆಂಟ್ಸ್ ಅನ್ನ ಕೇಳ್ತಾರೆ, ಹೂ ವಾಸ್ ಗುಡ್, ಹೂಮ್ ಡಿಡ್ ಯು ಲೈಕ್ ಅಂತ ಕೇಳ್ತಾರೆ. ದಟ್ ಟೈಮ್ if students really like you, you can have the job. ಸೊ ಹಾಗಂತ ಹೇಳಿ ಸ್ಟೂಡೆಂಟ್ಸ್ ಜೊತೆ ತುಂಬಾ ಫ್ರೆಂಡ್ಲಿ ಬಿಹೇವ್ ಮಾಡುವಂತದ್ದು, ಎಸ್ಪೆಷಲಿ ಇನ್ ದ ಡೆಮೋ ಕ್ಲಾಸ್, ಅಥವಾ ತುಂಬಾ ಸ್ಮೈಲ್ ಕೊಡುವಂತದ್ದು ಕೂಡ ಮಾಡೋದು ಬೇಡ. ಜಸ್ಟ್ ಗಿವ್ ಅ ವಾರ್ಮ್ ಸ್ಮೈಲ್ ಅಂಡ್ ಅಪ್ರಿಶಿಯೇಟ್ ಇಫ್ ದೇ ಗಿವ್ ಯು ದ ಗುಡ್ ಆನ್ಸರ್, ಕರೆಕ್ಟ್ ಆನ್ಸರ್. ಓಕೆ, ದಟ್ ಯು ಶುಡ್ ಡೂ. ಬಟ್ ತುಂಬಾ ಓವರ್ ಫ್ರೆಂಡ್ಲಿ ಆಗಿ ಮಾತನಾಡೋದು ಅಥವಾ ತುಂಬಾ ಓವರ್ ಫನ್ನಿ ಎಕ್ಸಾಂಪಲ್ಸ್ ಅನ್ನ ಕೊಡೋದು ಕೂಡ ಬೇಡ. ದಟ್ ವಿಲ್ ಆಲ್ಸೋ ಬಿ ಅ ಪ್ರಾಬ್ಲಮ್ ಸಮ್ ಟೈಮ್ಸ್. ಸೊ ಸ್ಟೂಡೆಂಟ್ಸ್ ಗೆ ನೀವು ಇಷ್ಟ ಆಗ್ಬಹುದು, ಬಟ್ ಅಲ್ಲಿ ಕೂತ್ಕೊಂಡಿರುವಂತ ಇಂಟರ್ವ್ಯೂವರ್ಸ್ ದೇ ಮೈಟ್ ನಾಟ್ ಲೈಕ್ ಯು. ಸೊ ಯು ನೀಡ್ ಟು ಬಿ ಸಮ್ವೇರ್ ಬಿಟ್ವೀನ್ ಸ್ಟ್ರಿಕ್ಟ್ ಅಂಡ್ ಲೀನಿಯಂಟ್. ಓಕೆ, ತುಂಬಾ ಸ್ಟ್ರಿಕ್ಟ್ ಕೂಡ ಅಲ್ಲ, ತುಂಬಾ ಲಿಬರಲ್ ಕೂಡ ಅಲ್ಲ. ಆ ತರ ಒಂದು ಡೆಮೋ ಕ್ಲಾಸ್ ಅನ್ನ ನೀವು ಕೊಡಬೇಕಾಗುತ್ತೆ.
ಅಂಡ್ ಸಮ್ ಟೈಮ್ಸ್ ಬೇಸ್ಡ್ ಆನ್ ಯರ್ ಡೆಮೋ ಕ್ಲಾಸ್, ನಿಮ್ಮ ಡೆಮೋ ಕ್ಲಾಸ್ ನ ಮೇಲೆ ಅಲ್ಲಿ ಕೂತಿರುವಂತಹ ಇಂಟರ್ವ್ಯೂವರ್ಸ್ ಕೂಡ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಹಾಕಬಹುದು ರಿಲೇಟಿಂಗ್ ಟು ಯುವರ್ ಡೆಮೋ ಕ್ಲಾಸ್. ಓಕೆ, ಯಾವ ಟಾಪಿಕ್ ನ ಮೇಲೆ ನೀವು ಡೆಮೋ ಕೊಟ್ಟಿದ್ರೆ ಆ ಟಾಪಿಕ್ ನ ಮೇಲೆ ಕೆಲವೊಂದು ಕ್ವಶನ್ಸ್ ಅನ್ನ ಕೇಳಬಹುದು. ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ದಟ್ ಆಲ್ಸೋ. ದೆನ್ ಆಫ್ಟರ್ ದಿಸ್ ಡೆಮೋ ಕ್ಲಾಸ್, ಓಕೆ, ಡೆಮೋ ಕ್ಲಾಸ್ ಆದ ನಂತರ ನೀವು ಸೆಲೆಕ್ಟ್ ಆಗಿದ್ರೆ ಯೂಶುವಲ್ ಆಗಿ ನಿಮ್ಮನ್ನ ವೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಒಂದೇ ದಿವಸದಲ್ಲಿ ಅವರು ಇಂಟರ್ವ್ಯೂ ಮಾಡೋದಿದ್ರೆ, ಕಂಡಕ್ಟ್ ಮಾಡಿ ಸೆಲೆಕ್ಷನ್ ಅದೇ ದಿನ ಮಾಡೋದಂತಿದ್ರೆ, they will ask you to wait, okay? Or else if they say you that we will call you, you can leave now ante ಹೇಳಿದ್ರೆ, so your chances are almost done, ಅಲ್ಲಿ ಚಾನ್ಸ್ ಇಲ್ಲ ಅಂತ ಅರ್ಥ. But if they ask you to wait, that means you have the chances of getting selected. ಡೆಮೋ ಆದ ನಂತರ ಫೈನಲ್ ಡಿಸ್ಕಷನ್ ನಡೆಯುವಂತದ್ದು ಸ್ಯಾಲರಿ. ಸೊ ಸ್ಯಾಲರಿ ಪಾರ್ಟ್ ಅನ್ನ ಡಿಸ್ಕಸ್ ಮಾಡ್ತಾರೆ ಅಥವಾ ಕಾಲೇಜಸ್ ನ ಬಗ್ಗೆ ನಿಮಗೆ ಒಂದ್ ಸ್ವಲ್ಪ ಹೇಳ್ತಾರೆ. ಸೊ ಆಫ್ಟರ್ ಯುವರ್ ಡೆಮೋ ಡೈರೆಕ್ಟ್ಲಿ ಒಂದೇ ವೇಕೆನ್ಸಿ ಇದ್ರೆ, ಒಂದೇ ಪೋಸ್ಟ್ ಇದ್ರೆ ಅವರು ಒಬ್ಬರನ್ನೇ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಲ್ಲಿಯೇ. ಅಥವಾ ಇಫ್ ದೇ ವಾಂಟ್ ಫರ್ದರ್ ಮೋರ್ ಡಿಸ್ಕಷನ್, ಇನ್ನು ಕೂಡ ಸ್ಯಾಲರಿ ನೆಗೋಸಿಯೇಷನ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಒಂದು ಇಬ್ರು ಮೂವರನ್ನ ಡೆಮೋ ಕ್ಲಾಸ್ ನ ನಂತರ ಕೂಡ ಸೆಲೆಕ್ಟ್ ಮಾಡಬಹುದು. ಓಕೆ, ದೇ ಮೇ ಶಾರ್ಟ್ ಲಿಸ್ಟ್ 2 or 3 ಕ್ಯಾಂಡಿಡೇಟ್ಸ್ ಈವನ್ ಆಫ್ಟರ್ ದ ಡೆಮೋ. ಅದಾದ ನಂತರ ಪರ್ಸನಲ್ ಆಗಿ ಅವರು ಒಂದು ಕಾನ್ವರ್ಸೇಷನ್ ಅನ್ನ ಮಾಡ್ತಾರೆ. ಒನ್ ಪರ್ಸನಲ್ ಕಾನ್ವರ್ಸೇಷನ್ ದಟ್ ವಿಲ್ ಬಿ ರಿಗಾರ್ಡಿಂಗ್ ಯುವರ್ salary usually. So if you are a fresher, don't directly tell or come to the salary part. ಅವರಾಗೆ ಸ್ಯಾಲರಿ ಬಗ್ಗೆ ಮಾತನಾಡಿ. ಓಕೆ, ಅಂಡ್ ಯೂಶುವಲಿ ವೆನ್ ಇಟ್ ಕಮ್ಸ್ ಟು ದ ಸ್ಯಾಲರಿ ತುಂಬಾ ಕಡಿಮೆಗೆ ಕೂಡ ಸೆಟಲ್ ಆಗಬೇಡಿ. ಡೋಂಟ್ ಸೆಟಲ್ ಫಾರ್ ಟೂ ಲೆಸ್, ಬಿಕಾಸ್ ಟೀಚಿಂಗ್ ಫೀಲ್ಡ್ ನಲ್ಲಿ ನಮಗೆ ಇಂಕ್ರಿಮೆಂಟ್ ಅನ್ನೋದು ಕೆಲವು ಕಾಲೇಜಸ್ ಗಳಲ್ಲಿ ಇರುತ್ತೆ, ಕೆಲವು ಕಾಲೇಜಸ್ ಗಳಲ್ಲಿ 2 ವರ್ಷಕ್ಕೆ ಒಮ್ಮೆ ಇರುತ್ತೆ. ಸೊ ಡೋಂಟ್ ಸೆಟಲ್ ಫಾರ್ ಟೂ ಲೆಸ್. ಓಕೆ, ತುಂಬಾ ಕಡಿಮೆ ಸ್ಯಾಲರಿಗೆ ನೀವು ಓಕೆ ಹೇಳಬೇಡಿ. Even if you are a fresher, okay, even if you are a fresher, don't settle for too less. That I would say. Then let them tell you about the salary part. Let them only tell about your salary part. Okay, you only don't say that I am expecting this much. No, let them tell about it. ಸೊ ದೆನ್ ಫೈನಲಿ ಇಫ್ ಎವ್ರಿಥಿಂಗ್ ಇಸ್ ಫೈನ್, ಮ್ಯಾನೇಜ್ಮೆಂಟ್ ಗೆ ಕೂಡ ನಿಮ್ಮ ಡೆಮೋ ಕ್ಲಾಸಸ್ ಇಷ್ಟ ಆಗಿದೆ, ನಿಮ್ಮ ಪರ್ಸನಾಲಿಟಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಅಂಡ್ ಯು ಆರ್ ಆಲ್ಸೋ ಓಕೆ ವಿತ್ ದ ಸ್ಯಾಲರಿ, ಯು ಆರ್ ಆಲ್ಸೋ ಓಕೆ ವಿತ್ ದ ಕಾಲೇಜ್, ದೆನ್ ದೇ ವಿಲ್ ಟೆಲ್ ಯು ಅಬೌಟ್ ದ ಸಬ್ಜೆಕ್ಟ್ಸ್, ಯಾವ ಸಬ್ಜೆಕ್ಟ್ಸ್ ಇದೆ, ವರ್ಕ್ ಲೋಡ್ ಎಷ್ಟಿದೆ ಅದ್ರ ಬಗ್ಗೆ ಅವರು ಹೇಳ್ತಾರೆ, ಮತ್ತೆ ಯಾವ ದಿನದಿಂದ ರಿಪೋರ್ಟ್ ಮಾಡ್ಬೇಕಂತ ಹೇಳ್ತಾರೆ. ಆ ದಿನದಿಂದ ನೀವು ಜಾಯ್ನ್ ಆಗುವಂತದ್ದು. ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ ನೆನಪಲ್ಲಿ ತಗೊಳ್ಬೇಕು. ಓಕೆ, ಆಲ್ವೇಸ್ ಆಸ್ಕ್ ಫಾರ್ ಯೋರ್ ಲೆಟರ್ ಆಫ್ ಅಪಾಯಿಂಟ್ಮೆಂಟ್. ಅಪಾಯಿಂಟ್ಮೆಂಟ್ ಆರ್ಡರ್ ನ ಯಾವತ್ತಿದ್ರು ಕೇಳಿ ತಗೊಳ್ಳಿ. ದೇ ಆರ್ ನಾಟ್ ಗಿವಿಂಗ್ ಯು, ಪ್ಲೀಸ್ ಟೇಕ್ ಇಟ್, ಆಸ್ಕ್ ಅಂಡ್ ಟೇಕ್ ಇಟ್. ಅಂಡ್ ದೆನ್ ಯಾವಾಗ ಹೇಳ್ತಾರೆ ಅವಾಗ ನೀವು ಡ್ಯೂಟಿ ಜಾಯ್ನ್ ಆಗುವಂತದ್ದು, ಮತ್ತೆ ಎಂದಿನಂತೆ ಪಾಠ ಪ್ರವಚನಗಳನ್ನ ಸ್ಟಾರ್ಟ್ ಮಾಡಿಕೊಳ್ಳುವಂತದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಇಂಟರ್ವ್ಯೂ ಪ್ರಾಸೆಸ್ ಆಫ್ ಅ ಲೆಕ್ಚರರ್ ಇನ್ ಎನಿ ಪ್ರೈವೇಟ್ ಕಾಲೇಜ್. ಓಕೆ, ಸೊ ಐ ಹೋಪ್ ಇಟ್ ಹೆಲ್ಪ್ ಯು ಆಲ್. ಯಾರಾದ್ರೂ ನೆಕ್ಸ್ಟ್ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆರ್ ಇಫ್ ಯು ಆರ್ ಸಂಬಡಿ ಹೂ ಇಸ್ ಇನ್ ಮಾಸ್ಟರ್ಸ್, MCom, MA ಅಥವಾ MBA ಮಾಡ್ತಾ ಇದ್ದೀರಾ ಅಂಡ್ ಯು ವಾಂಟ್ ಟು ಬಿಕಮ್ ಲೆಕ್ಚರರ್, ವಾಂಟೆಡ್ ಟು ನೋ ಅಬೌಟ್ ದ ಇಂಟರ್ವ್ಯೂ ಪ್ರಾಸೆಸ್ ಅಂತ ಹೇಳಿದ್ರೆ, ಐ ಹೋಪ್ ದಿಸ್ ಹೆಲ್ಪ್ ಯು. ಅಂಡ್ ಈವನ್ ಇಫ್ ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ದ ಇಂಟರ್ವ್ಯೂ ರೈಟ್ ನೌ, ಬಟ್ ಲೆಕ್ಚರರ್ ಆಗಬೇಕು ಅಂತ ಅಂದ್ಕೊಂಡಿದ್ದವರು, ಇಂಟರ್ವ್ಯೂ ಪ್ರಾಸೆಸ್ ಹೇಗಿರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬೇಕಿತ್ತು ಅಂತ ಹೇಳಿದ್ರೆ, ಐ ಹೋಪ್ ಯು ಗಾಟ್ ದ ಐಡಿಯಾ. Okay, so yes, that is all for today's video. Thank you so much for watching the video. See you soon with another video. Till then, take care. Bye. Namaste.